ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಸ್ವರ್ಗ ಸಾಮ್ರಾಜ್ಯ ಒಂದು ಸಾಸಿವೆ ಕಾಳನ್ನು ಹೋಲುತ್ತದೆ. ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ಸಾಸಿವೆ ಕಾಳಿನ ಸಾಮತಿ ಮತ್ತು ಹುಳಿ ಹಿಟ್ಟಿನ ಸಾಮತಿ ಮುಖಾಂತರ ತಮ್ಮ ಶಿಷ್ಯರಿಗೆ ಸ್ವರ್ಗ ಸಾಮ್ರಾಜ್ಯದ ಕುರಿತಾಗಿ ಹೇಳೋದನ್ನು ನಾವು ಧ್ಯಾನಿಸೋಣ. ಅತಿ ಸಣ್ಣದಾದ ಸಾಸಿವೆ ಕಾಳು ಮತ್ತು ಅತಿ ಚಿಕ್ಕ ಗಾತ್ರದ ಹುದುಗೆಬ್ಬಿಸುವ ಹುಳಿ, ಅದರ ಶಕ್ತಿ ಮತ್ತು ಪ್ರಭಾವ ಎಷ್ಟರ ಮಟ್ಟಿಗಿದೆ ಎಂಬುದನ್ನು ನಾವಿಲ್ಲಿ ಕಾಣ್ಬೋದು. ರೈತ ವ್ಯವಸಾಯದಲ್ಲಿ ಅನೇಕ ಕಾಳುಗಳನ್ನು ಬಳಸುತ್ತಾನೆ. ಕಾಳುಗಳಲ್ಲಿ ಸಾಸಿವೆ ಕಾಳು ಅತಿ ಸಣ್ಣದಾಗಿದೆ. ನಾವು ನೋಡ್ತೇವೆ ಕೊತ್ತಂಬರಿ, ಜೀರಿಗೆ, ಮೆಂತ್ಯ ಈ ಎಲ್ಲ ಕಾಳುಗಳನ್ನು ಹೋಲಿಸುವಾಗ ಸಾಸಿವೆ ಕಾಳು ಅತಿ ಸಣ್ಣದಾಗಿದೆ. ಆದರೆ ಈ ಕಾಳಿನಿಂದ ಬೆಳೆಯುವ ಒಂದು ಸಸಿ ಉಳಿದ ಸಸಿಗಳಿಗಿಂತ ದೊಡ್ಡದಾಗಿ 7-8 ಅಡಿಯ ಒಂದು ಮರವಾಗಿ ಬೆಳೆಯುತ್ತೆ. ಆಕಾಶದ ಪಕ್ಷಿಗಳು ಬಂದು ಅದರ ರೆಂಬೆಗಳಲ್ಲಿ ಗೂಡು ಕಟ್ಟಿ ವಾಸ ಮಾಡ್ತವೆ. ಇನ್ನೊಂದು ಸಾಮತಿ ಹುದುಗೆಬ್ಬಿಸುವ ಹುಳಿ. ಒಬ್ಬಾಕೆ ತೆಗೆದುಕೊಂಡು 3 ಸೇರು ಹಿಟ್ಟಿನಲ್ಲಿ ಕಲಿಸಿದಾಗ ಹಿಟ್ಟೆಲ್ಲ ಹುಳಿಯಾಯಿತು. ಪ್ರಿಯರೇ, ಯೇಸು ಸ್ವಾಮಿ 2 ಸಾಮತಿಗಳನ್ನು ಸ್ವರ್ಗ ಸಾಮ್ರಾಜ್ಯಕ್ಕೆ ಹೋಲಿಕೆ ಮಾಡಿ ಸಣ್ಣ ಮಟ್ಟದ ಪ್ರಾರಂಭ ಒಂದು ದೊಡ್ಡ ಗಾತ್ರದ ಉಪಯುಕ್ತವಾದ ಪರಿಣಾಮವನ್ನು ಬೀರುವಂಥದ್ದಾಗಿದೆ ಎಂಬುದಾಗಿ ತಿಳಿಸುತ್ತಾರೆ. ಪ್ರಿಯರೇ, ಯೇಸು ಕ್ರಿಸ್ತರ ಕುರಿತಾದ ಶುಭ ಸಂದೇಶ ಕಿವಿಗೆ ಕೇಳಿಸಲು ಅತಿ ಸಣ್ಣ ಪ್ರಮಾಣದ ಸಂದೇಶವಾಗಿದೆ. ಆದರೆ ಒಬ್ಬ ಮನುಷ್ಯನ ಜೀವಿತದಲ್ಲಿ ಅದರ ಪ್ರಭಾವ ಅತಿ ಶ್ರೇಷ್ಠವಾಗಿದೆ, ಉನ್ನತವಾಗಿದೆ. ಅದು ಮನುಷ್ಯನನ್ನೇ ರೂಪಾಂತರಿಸ್ತದೆ. ಸಂತ ಪೌಲರು ರೋಮನರಿಗೆ 1:16 ಬೋಧಿಸುವಂತೆ ಶುಭ ಸಂದೇಶ ವಿಶ್ವಾಸಿಸುವ ಪ್ರತಿಯೊಬ್ಬರಿಗೂ ಜೀವೋದ್ಧಾರವನ್ನು ತರುವ ದೇವರ ಶಕ್ತಿಯಾಗಿದೆ. ಅನೀತಿವಂತನಾದ ಮನುಷ್ಯನನ್ನು ದೇವರ ಸತ್ಸಂಬಂಧದಲ್ಲಿ ಇರಿಸುವ ಉನ್ನತ ಶಕ್ತಿ, ಆ ರೂಪಾಂತರಗೊಳಿಸುವ ಶಕ್ತಿ. ಶುಭ ಸಂದೇಶ ಒಂದು ಆಟಮ್ ಪವರ್ ಅಥವಾ ಡೈನಮೈಟ್ ಶಕ್ತಿಯಾಗಿದೆ. ಯೇಸು ಕ್ರಿಸ್ತರ ಶುಭ ಸಂದೇಶ ಇಷ್ಟು ಒಂದು ಉನ್ನತ ಶಕ್ತಿಯನ್ನು ಹೊಂದಿದೆ. ಪ್ರಿಯರೇ, ಪಾಪದ ಮೂಲಕ ನಾಶನದ ದಾರಿಯಲ್ಲಿರುವ ಮನುಷ್ಯನನ್ನು ದಂಡನಾ ತೀರ್ಪಿನಿಂದ ಪಾರು ಮಾಡಿ ಸ್ವರ್ಗ ಸಾಮ್ರಾಜ್ಯಕ್ಕೆ ಸೇರಿಸಲು ಶಕ್ತವಾದ ಪರಮಾನಂದವನ್ನು ತರುವ ಶುಭ ಸಂದೇಶವನ್ನು ಇಂದು ನಾವು ಸಾರಬೇಕು. ಯಹೂದ್ಯರಿಗೆ ಅಸಹ್ಯವಾದ, ಅನ್ಯ ಜನರಿಗೆ ಹಾಸ್ಯಾಸ್ಪದವಾದ ಶುಭ ಸಂದೇಶದ ವಿಷಯವಾಗಿ ಸಂತ ಪೌಲರು ಹೇಳ್ತಾರೆ, ಶಿಲುಬೆಗೇರಿಸಲಾದ ಯೇಸು ಕ್ರಿಸ್ತರ ಶುಭ ಸಂದೇಶದ ವಿಷಯದಲ್ಲಿ ನಾನು ನಾಚಿಕೆ ಪಡುವವನೇ ಅಲ್ಲ ಎಂದು ಪ್ರಚುರಪಡಿಸುತ್ತಾರೆ. ಪ್ರಿಯರೇ, ನಮಗಿಂದು ಶುಭ ಸಂದೇಶದ ಶಕ್ತಿ ಮತ್ತು ಪ್ರಭಾವ, ಅದರ ಬೆಲೆ ನಮಗೆ ತಿಳಿಯಬೇಕು. ಇನ್ನೂ ವೇಗವಾಗಿ, ಇನ್ನೂ ಬಲವಾಗಿ ಇವತ್ತು ನಾವು ಶಿಲುಬೆಗೇರಿಸಲಾದ ಯೇಸು ಕ್ರಿಸ್ತರನ್ನು ಸಾರಬೇಕಾದರೆ ಖಂಡಿತ ಪ್ರಿಯರೇ, ಅನೇಕರು ನಾಶನದ ದಾರಿಯಿಂದ ಒಬ್ಬ ಮನುಷ್ಯನನ್ನೇ ಬೆಳಕಿನ ಕಡೆಗೆ ತರುವ ಒಂದು ಶಕ್ತಿ ಈ ಶುಭ ಸಂದೇಶ ಹೊಂದಿದೆ. ಆಮೆನ್. ಪ್ರೈಸ್ ದ ಲಾರ್ಡ್.